ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಆರೋಗ್ಯಕರವಾದಂತಹ ಫೈಬರ್ ರಿಚ್ ಆಗಿರುವಂತಹ ಬಾಳೆದಿಂಡನ್ನು ಬಳಸ್ಕೊಂಡು ಹೇಗೆ ಅದರಿಂದ ಗರ್ಗರಿಯಾಗಿ ರುಚಿ ರುಚಿಯಾಗಿ ದೋಸೆ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ. ಫಸ್ಟ್ ನಾನು 2 ಕಪ್ನಷ್ಟು ಅಕ್ಕಿ ತಗೊಳ್ತಾ ಇದ್ದೀನಿ. 2 ಕಪ್ ಅಕ್ಕಿ ತೊಗೊಂಡ್ರೆ 2 ಸ್ಪೂನ್ನಷ್ಟು ಉದ್ದಿನಬೇಳೆ ತಗೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಕೆಲವರು ಹಾಕ್ತಾರೆ ಕೆಲವರು ಹಾಕಲ್ಲ, ಬಟ್ ಗರ್ಗರಿಯಾಗಿ ಆಗುತ್ತೆ. ನೀವು ಬೇಕಂದರೆ ಹೆಸರು ಬೇಳೆ ಕೂಡ 2 ಸ್ಪೂನ್ ಹಾಕ್ಕೊಳ್ಬೋದು. ಈಗ ನೀರು ಹಾಕಿಬಿಟ್ಟು ಒಂದು 2ರಿಂದ 3 ಸಲ ನಾವು ಇದನ್ನು ತೊಳ್ಕೊಳ್ಬೇಕಾಗತ್ತೆ. ಅಕ್ಕಿನ ನೀಟಾಗಿ ಧೂಳಿಲ್ದಂಗೆ ತೊಳ್ಕೊಳ್ಬೇಕು. ನೆಕ್ಸ್ಟ್ ಈಗ ಮತ್ತೆ ನೀರು ಹಾಕ್ಕೊಳ್ತಾ ಇದ್ದೀನಿ. ನೆನೆಸೋಕ್ಕೆ ಬಿಡಬೇಕಾಗತ್ತೆ. ಇದನ್ನು ಒಂದು 6 ಗಂಟೆಗಳ ಕಾಲ ನೆನೆಸ್ಬೇಕಾಗತ್ತೆ. ಈಗ ಒಂದು 6 ಅವರ್ಸ್ ಆಗಿದೆ. ನಾನು ಬೆಳಗ್ಗೆ ನೆನೆಸಿದ್ದೀನಿ, ಸಂಜೆ ತಿಂಡಿಗೆ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಫರ್ಮೆಂಟ್ ಆಗಬೇಕು ಅಂತ ಏನಿಲ್ಲ, ಹಾಗೆ ಡೈರೆಕ್ಟಾಗಿ ಮಾಡ್ಬೋದು ರುಬ್ಬಿದ ತಕ್ಷಣ. ಈಗ ಮಿಕ್ಸಿ ಜಾರಿಗೆ ನಾನು ನೆನೆಸಿಟ್ಕೊಂಡಿರೋಂತಹ ಅಕ್ಕಿ ಮತ್ತು ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದರೂ ಬೆಳಗ್ಗೆ ಮಾಡಬೇಕು ಅನ್ನೋದಾದರೆ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ರುಬ್ಕೊಂಡು ಡೈರೆಕ್ಟಾಗಿ ಮಾಡಬಹುದು. ನೆಕ್ಸ್ಟ್ ನಾನು ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಬೇಕು. ನೆಕ್ಸ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಜೊತೆಗೆ ಹಸಿಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಶುಂಠಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಬಾಳೆದಿಂಡು ಮತ್ತು ನೀರು, ನಿಂಬೆ ರಸ ಇಟ್ಕೊಂಡಿದ್ದೀನಿ. ನೀರಿಗೆ ಈಗ ನಿಂಬೆ ರಸನ ಹಿಂಡ್ಕೊಳ್ತಾ ಇದ್ದೀನಿ. ನಾವು ಬಾಳೆದಿಂಡನ್ನ ಹೆಚ್ಚಿದ ತಕ್ಷಣ ಈ ನಿಂಬೆ ರಸ ಹಾಕಿರೋಂತಹ ನೀರಿಗೆ ಹಾಕ್ಕೊಳ್ತಾ ಹೋಗಬೇಕು. ಇಲ್ಲ ಅಂದರೆ ಬಾಳೆದಿಂಡು ಕಪ್ಪಾಗುತ್ತೆ, ಚೆನ್ನಾಗಿ ಅನಿಸೋದಿಲ್ಲ. ಈಗ ಬಾಳೆದಿಂಡನ್ನ ಆ ಸೈಡ್ ಈ ಸೈಡ್ ಹೆಚ್ಕೊಂಡು, ಸ್ವಲ್ಪ ಮೇಲ್ಗಡೆ ಸಿಪ್ಪೆ ಇದೆ ಹಾಗಾಗಿ ತೆಗಿತಾ ಇದ್ದೀನಿ. ಇಲ್ಲಿ ಈ ಸಿಪ್ಪೆ ಎಲ್ಲ ತೆಕ್ಕೊಂಡ್ಮೇಲೆ ನಾನೀಗ ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ರೀತಿ ರೌಂಡಾಗಿ ತೆಳುವಾಗಿ ಕಟ್ ಮಾಡ್ಕೊಳ್ಬೇಕು. ಇದನ್ನು ಕಟ್ ಮಾಡಿದ ತಕ್ಷಣ ಹಾಗೆ ಹೆಚ್ಚಬಾರ್ದು. ಇದರಲ್ಲಿ ಈ ಥರ ನಾರಿರುತ್ತೆ. ಇದನ್ನು ಈ ಬೆರಳಿನ ಸಹಾಯದಿಂದ ಈ ರೀತಿ ಸುತ್ತಿದ್ರೆ ಆ ನಾರೆಲ್ಲ ನೀಟಾಗಿ ಸುತ್ಕೊಳ್ಳುತ್ತೆ ಬೆರಳಿಗೆ. ಸೊ ಹಾಗಾಗಿ ನಾವೀಗ ನಾರನ್ನು ಈ ರೀತಿ ಬೆರಳಿಂದ ತೆಗಿಬೇಕಾಗತ್ತೆ. ನಾವು ಮಿಕ್ಸಿ ಜಾರಿಗೆ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಬಾಳೆದಿಂಡನ್ನು ಹೆಚ್ಚಿಬಿಟ್ಟು ಹಾಕಬೇಕಾಗತ್ತೆ. ಫಸ್ಟೇ ಹೆಚ್ಚಿಟ್ಕೊಂಡ್ಬಿಟ್ರೆ ನಾವು ರುಬ್ಬೋ ಅಷ್ಟೊತ್ತಿಗೆ ಇದು ಬಾಳೆದಿಂಡು ಕಪ್ಪಾಗೋ ಅಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಕಂಪ್ಲೀಟಾಗಿ ರೆಡಿ ಮಾಡಿಕೊಂಡು ಬಾಳೆದಿಂಡನ್ನು ಹೆಚ್ಕೊಳ್ತಾ ಇದ್ದೀನಿ. ಈಗ ಬಾಳೆದಿಂಡಿನ ನಾರೆಲ್ಲ ತೆಗೆದಾಯಿತು. ಈಗ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಮಿಕ್ಸಿ ಜಾರಿಗೆ ಹಾಕಿದಾಗ ಬೇಗ ರುಬ್ಬತ್ತೆ ಅಂತ. ಈಗ ಇದನ್ನು ನಿಂಬೆ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹೆಚ್ಚಿದ ತಕ್ಷಣ ಈ ರೀತಿ ನಿಂಬೆ ನೀರಿಗೆ ಹಾಕ್ಕೊಳ್ಬೇಕಾಗತ್ತೆ. ನಾವು ನಿಂಬೆ ರಸದ ಬದಲಿಗೆ ಮಜ್ಜಿಗೆ ಕೂಡ ಹಾಕ್ಕೊಳ್ಬೋದು ನೀರಿಗೆ. ಆವಾಗ ಕೂಡ ಬಾಳೆದಿಂಡು ಕಪ್ಪಾಗೋದಿಲ್ಲ. ಬಾಳೆದಿಂಡು ಕಿಡ್ನಿ ಸ್ಟೋನ್ ಇರೋವಂಥವ್ರು ರೆಗ್ಯುಲರಾಗಿ ಬಳಸೋದ್ರಿಂದ ಅವರ ಕಿಡ್ನಿ ಸ್ಟೋನು ಕೂಡ ಕರಗುತ್ತೆ. ಮತ್ತು ತೂಕ ಇಳಿಸ್ಬೇಕು ಅನ್ನೋರು ಕೂಡ ಅಷ್ಟೇ, ಇದನ್ನು ನಾವು ನಿತ್ಯ ಬಳಸೋದ್ರಿಂದ ತೂಕ ಇಳಿಸೋದಕ್ಕೂ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ. ಈಗ ನೀರಲ್ಲಿ ಈ ರೀತಿ ನಾನು ಚಾಕು ಅಥವಾ ಯಾವುದಾದ್ರೂ ಒಂದು ಸ್ಪೂನ್ನ ತೊಗೊಂಡು ಹಿಂಗೆ ತಿರುಗಿಸಿದ್ರೆ ಅದರಲ್ಲೇನಾದರೂ ಎಕ್ಸ್ಟ್ರಾ ನಾರುಗಳೇನಾದರೂ ಉಳ್ಕೊಂಡಿದ್ರೆ ಅದು ಅದಕ್ಕೆ ಸಿಕ್ಕಾಕೊಳ್ಳುತ್ತೆ. ಆವಾಗ ನಾವು ತೆಗಿಬೋದು. ಈ ರೀತಿ ಒಂದು 2-3 ಸಲ ಮಾಡ್ಕೊಳ್ಬೇಕು. ನಾರೆಲ್ಲ ಕಂಪ್ಲೀಟಾಗಿ ನಾವು ತೆಗೆದ್ರೆ ಈಸಿ ಆಗುತ್ತೆ ಮಾಡೋದಕ್ಕೆ ಮತ್ತು ತಿನ್ನೋದಕ್ಕೂ ಚೆನ್ನಾಗಿ ಅನಿಸುತ್ತೆ. ಈಗ ರೆಡಿಯಾಗಿದೆ. ಈಗ ನಾನು ಮಿಕ್ಸಿ ಜಾರಿಗೆ ಬಾಳೆದಿಂಡನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಎಷ್ಟು ಅಕ್ಕಿ ತೊಗೊಂಡಿದ್ದೀವೋ ಅಷ್ಟೇ ಬಾಳೆದಿಂಡನ್ನ ಹಾಕ್ಕೋಬೇಕಾಗತ್ತೆ. ಇದು ಕೂಡ ಅಷ್ಟೇ 2 ಕಪ್ನಷ್ಟು ಬಾಳೆದಿಂಡಿದೆ. ಈಗ ನಾನು 2 ಕಪ್ ಅಕ್ಕಿ ತೊಗೊಂಡಿದ್ದೆ, 2 ಕಪ್ನಷ್ಟು ಬಾಳೆದಿಂಡನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಫಸ್ಟು ರುಬ್ಕೊಳ್ತೀನಿ. ನೀರು ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೋದು. ಈಗ ರುಬ್ಬಾಗಿದೆ. ಈಗ ಬೇರೆ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಬೇಕು ಅನ್ನೋದಾದರೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬೋದು. ಒಂದು ಸಲ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಬಾಳೆದಿಂಡಿನ ದೋಸೆ ಹಿಟ್ಟು ರೆಡಿ ಆಗುತ್ತೆ. ನೆಕ್ಸ್ಟ್ ನಾನು ದೋಸೆ ಹಂಚನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಟಿಶ್ಯೂ ಪೇಪರಿಂದ ಫಸ್ಟು ದೋಸೆ ಹಂಚನ್ನು ಈ ರೀತಿ ಒರೆಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ದೋಸೆ ಚೆನ್ನಾಗಿ ಏಳುತ್ತೆ ಅಂತ. ಈಗ ದೋಸೆನ ಹಾಕ್ತಾ ಇದ್ದೀನಿ. ತುಂಬ ಈಸಿಯಾಗಿ ಕೂಡ ನೋಡಿ ಈ ಥರ ದೋಸೆನ ಹಾಕ್ಬೋದು ನಾವು. ಈಗ ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮುಚ್ಚಿಬಿಟ್ಟಾದರೂ ಬೇಯಿಸ್ಬೋದು
ಅಥವಾ ಹಾಗೆ ಕೂಡ ಬೇಯಿಸ್ಕೊಳ್ಬೋದು. ಚೆನ್ನಾಗಿ ಬೇಯುತ್ತೆ, ಗರ್ಗರಿಯಾಗೂ ಕೂಡ ಆಗುತ್ತೆ. ಮತ್ತು ನಾವು ಇದನ್ನು ಫರ್ಮೆಂಟ್ ಮಾಡಿರಲ್ವಲ್ಲ, ಕೆಲವರಿಗೆ ದೋಸೆ ತಿಂದರೆ ಗ್ಯಾಸ್ಟ್ರಿಕ್ ಆಗುವಂತಹ ಚಾನ್ಸಸ್ ಇರುತ್ತೆ. ಯಾಕಂದರೆ ಫರ್ಮೆಂಟ್ ಮಾಡಿದ ಫುಡ್ಗಳನ್ನು ತಿಂದ ತಕ್ಷಣ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ. ಬಟ್ ಇದು ನಾವು ಫರ್ಮೆಂಟ್ ಮಾಡ್ದಲೇ ಇರೋದ್ರಿಂದ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಇದನ್ನು ನೀವು ಯಾವುದಾದ್ರೂ ಒಂದು ಕಾಯಿ ಚಟ್ನಿ ಜೊತೆ ತಿಂದರೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈಗ ರುಚಿಯಾಗಿರುವಂತಹ ಆರೋಗ್ಯಕರವಾದಂತಹ ಗರಿ ಗರಿ ಬಾಳೆ ದಿಂಡಿನ ದೋಸೆ ರೆಡಿಯಾಗಿದೆ. ನೀವು ಕೂಡ ಒಮ್ಮೆ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.